ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 117ನೆಯ ತಿರುನಾಮ ಬಭ್ರುಹು. ಒಮ್ಮೆ ಮಣವಾಳ ಮಾಮುನಿಗಳು ಮತ್ತು ಅವರ 8 ಶಿಷ್ಯರು ಶ್ರೀವಳ್ಳಿಪುತ್ತೂರ್ಗೆ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಭೇಟಿ ನೀಡಿದರು. ಬ್ರಹ್ಮೋತ್ಸವದ 4ನೆಯ ದಿನ ಅವರು ಆಂಡಾಳ್ ಅವರ ಉತ್ಸವ ಮೂರ್ತಿಯನ್ನು ಶೇಷವಾಹನದಲ್ಲಿ ನೋಡಿದರು. ಅದೇ ಸಮಯದಲ್ಲಿ ರಂಗಮನ್ನಾರವರು ಗೋವರ್ಧನ ಗಿರಿಧಾರಿಯಾಗಿ ಗೋವರ್ಧನ ಪರ್ವತವನ್ನು ಎತ್ತಿಕೊಂಡಿರುವ ರೂಪದಲ್ಲಿ ಕಾಣಿಸಿಕೊಂಡರು. ಈ ದಿವ್ಯ ದೃಶ್ಯವನ್ನು ನೋಡಿ ಒಬ್ಬ ಶಿಷ್ಯನು ಮಾಮುನಿಗಳನ್ನು ಸಾಮಾನ್ಯವಾಗಿ ಪೆರುಮಾಳ್ ತಾಯಾರೊಡನೆ ಶೇಷವಾಹನದಲ್ಲಿ ಕಾಣಿಸುತ್ತಾರೆ, ಆದರೆ ಇಲ್ಲಿ ಆಂಡಾಳೊಬ್ಬರೇ ಶೇಷವಾಹನದಲ್ಲಿ ಇದ್ದಾರೆ. ಪೆರುಮಾಳ್ ಗೋವರ್ಧನವನ್ನು ಎತ್ತಿಕೊಂಡಿದ್ದಾರೆ. ಇದರಲ್ಲಿ ಯಾವುದಾದರೂ ಆಳವಾದ ಅರ್ಥವಿದೆಯೇ ಎಂದು ಕೇಳಿದನು. ಅದಕ್ಕೆ ಮಣವಾಳ ಮಾಮುನಿಗಳು, ಶಾಸ್ತ್ರಗಳ ಪ್ರಕಾರ 1000 ತಲೆಗಳಿರುವ ಆದಿಶೇಷನು ಭೂಮಿಯನ್ನು ಹಿಡಿದುಕೊಂಡಿದ್ದಾನೆ. ಅದನ್ನೇ ತೋರಿಸಲು ಆದಿಶೇಷನು ಶೇಷವಾಹನವಾಗಿ ಭೂಮಿದೇವಿಯ ಅವತಾರವಾದ ಆಂಡಾಳವರನ್ನು ತನ್ನ ಮೇಲೆ ಹೊತ್ತುಕೊಂಡು ಬರುತ್ತಾನೆ ಎಂದು ಈ ರೀತಿಯಾಗಿ ಅವರು ಆ ತತ್ವವನ್ನು ಶಿಷ್ಯನಿಗೆ ವಿವರಿಸಿದರು. ಆದರೆ ನಿಜವಾಗಿ ಆದಿಶೇಷನಿಗೆ ಭೂಮಿಯನ್ನು ಹೊರುವ ಶಕ್ತಿ ಭಗವಂತನಿಂದಲೇ ಬರುತ್ತದೆ. ಅವರು ಆದಿಶೇಷನೊಳಗೆ ಇರುವರು. ಈ ವಿಷಯವನ್ನು ತಿಳಿಸಲು ಭಗವಂತನು ಗೋವರ್ಧನ ಪರ್ವತವನ್ನು ಎತ್ತಿಕೊಂಡಿರುವ ರೂಪದಲ್ಲಿ ಕಾಣಿಸುತ್ತಾನೆ. ಗೋವರ್ಧನ ಪರ್ವತವು ಭೂಮಿಯ ಒಂದು ಭಾಗವಾಗಿರುವುದರಿಂದ ಅದು ಸಂಪೂರ್ಣ ಭೂಮಿಯನ್ನು ಸೂಚಿಸುತ್ತದೆ. ಭಗವಂತನ ಕೃಪೆಯಿಂದಲೇ ಆದಿಶೇಷನ ಜೊತೆಗೂಡಿ 8 ದಿಕ್ಕಿನ ಆನೆಗಳು ಐರಾವತನ್, ಪುಂಡರೀಕನ್, ವಾಮನನ್, ಕುಮುದನ್, ಅಂಜನನ್, ಪುಷ್ಪದಂತನ್, ಸಾರ್ವಭೌಮನ್ ಮತ್ತು ಸುಪ್ರತೀಕನ್ ಸೇರಿ ಭೂಮಿಯನ್ನು ಹಿಡಿದುಕೊಂಡಿವೆ. ಈ ವಿವರಣೆಯ ಅಂತ್ಯದಲ್ಲಿ ಮಣವಾಳ ಮಾಮುನಿಗಳು ಆಳವಾದ ಧ್ಯಾನದಲ್ಲಿದ್ದಾಗ ಅವರಿಗೆ ಆಂಡಾಳ್ ಮಾತನಾಡಿದ ಅನುಭವವಾಯಿತು. ಆಂಡಾಳ್ ತಾಯಾರ್ ಮಣವಾಳ ಮಾಮುನಿಗಳಿಗೆ ಈ ರೀತಿ ಹೇಳಿದರು: ಯಾವ ರೀತಿಯಲ್ಲಿ ಆದಿಶೇಷನು ಮತ್ತು ಅಷ್ಟದಿಗ್ಗಜರು ಸೇರಿ ಭೂಮಿಯನ್ನು ಧರಿಸುತ್ತಾರೋ ಅದೇ ರೀತಿ ನೀನು ಆದಿಶೇಷನ ಅವತಾರನಾಗಿ ನಿನ್ನ 8 ಶಿಷ್ಯರೊಂದಿಗೆ ಸೇರಿ ಶ್ರೀ ವೈಷ್ಣವ ಸಿದ್ಧಾಂತದ ಹೊಣೆ ಹೊತ್ತು ಅದನ್ನು ಪ್ರಚಾರ ಮಾಡಬೇಕು. ಭಗವಂತ ನಿನ್ನ ಅಂತರ್ಯಾಮಿಯಾಗಿ ನಿನಗೆ ಶಕ್ತಿ ನೀಡುವರು. ಮಣವಾಳ ಮಾಮುನಿಗಳ 8 ಶಿಷ್ಯರು ವಾನಮಾಮಲೈ ಜೀಯರ್, ಪರವಸ್ತು ಭಟ್ಟರ್ ಪಿರಾಣ್ ಜೀಯರ್, ತಿರುವೆಂಕಟ ಜೀಯರ್, ಪ್ರತಿವಾದ ಭಯಂಕರಂ ಅಣ್ಣನ್, ಕೋವಿಲ್ ಕಂಡಾಡೈ ಅಣ್ಣನ್, ಎರುಂಬಿ ಅಪ್ಪ, ಅಪ್ಪಿಳೈ ಮತ್ತು ಅಪ್ಪಿಳನ್. ಮಣವಾಳ ಮಾಮುನಿಗಳು ಈ ದಿವ್ಯ ಅನುಭವವನ್ನು ಮತ್ತು ಅದರ ಅರ್ಥವನ್ನು ತಮ್ಮ ಶಿಷ್ಯರಿಗೆ ಪದೇ ಪದೇ ನೆನಪಿಸುತ್ತಿದ್ದರು. ಭ್ರೂ ಎಂದರೆ ಧರಿಸುವುದು, ಆದ್ದರಿಂದ ಬಭ್ರುಹು ಎಂದರೆ ಎಲ್ಲವನ್ನು ಹೊರುವವನು. ಭಗವಂತನು ಆದಿಶೇಷನ ಅಂತರ್ಯಾಮಿಯಾಗಿ ಸಮಸ್ತ ಸೃಷ್ಟಿಯನ್ನು ಧರಿಸುತ್ತಾನೆ ಎಂದು ಅರ್ಥ. ನಾವು ಪ್ರತಿದಿನ ಬಭ್ರವೇ ನಮಃ ಎಂದು ಜಪಿಸಿದರೆ ಭಗವಂತ ನಮ್ಮ ಜೀವನದ ಎಲ್ಲ ಭಾರಗಳನ್ನು ಹೊತ್ತುಕೊಂಡು ನಮಗೆ ಶಾಂತಿಯುತ ಜೀವನವನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.